ಕುಮಾರಸ್ವಾಮಿ ಸ್ಟೇಡಿಯಂ ಬಳಿ 11 ಜನ ಅಮಾಯಕರು ಜೀವ ಕಳೆದುಕೊಂಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವಿಪಕ್ಷದವರನ್ನ ಬಿಟ್ಟಾಕಿ ತಮ್ಮ ಪಕ್ಷದಲ್ಲೇ ಕಾಂಗ್ರೆಸ್ ಪಕ್ಷದಲ್ಲೇ ಈಗ ಕೆಲವರು ಅಸಮಾಧಾನ ಹೊರಹಾಕುವುದಕ್ಕೆ ಪ್ರಾರಂಭಿಸಿದ್ದಾರೆ. ರಾಜ್ಯದಲ್ಲಿ ಈ ವಿಚಾರ ಸೂತಕದ ವಾತಾವರಣ ನಿರ್ಮಾಣ ಮಾಡಿದೆ. ರಾಜ್ಯ ರಾಜಕೀಯ ವಲಯದಲ್ಲೂ ಕೂಡ ಅತಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ. 11 ಜನರ ಸಾವಿನ ಪ್ರಕರಣದಿಂದ ಸಿಎಂ ಸಿದ್ದರಾಮಯ್ಯನವರು ಕೂಡ ನೊಂದುಕೊಂಡಿದ್ದಾರೆ, ಅಪ್ಸೆಟ್ ಆಗಿದ್ದಾರೆ. ಯುವಕರ ಸಾವಿನಿಂದ ಈ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕ್ಬಿಟ್ರು. ಡಿಕೆಶಿ ನಡೆಯನ್ನೇ ಈಗ ವಿಪಕ್ಷಗಳು ಕೂಡ ಅಸ್ತ್ರ ಮಾಡಿಕೊಂಡಿದೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ಪಕ್ಷದಲ್ಲೇ ಇರೋರೇ ಕೆಲವರು ಅಸಮಾಧಾನ ಹೊರಹಾಕ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆಗೆ. ಅದು ಕೂಡ ಸಿಎಂ ಆಪ್ತ ಬಳಗದಲ್ಲಿ ಇರುವಂತಹ ಸಚಿವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಹೊರಹಾಕ್ತಿದ್ದಾರಂತೆ. ಸಿಎಂ ಅವ್ರನ್ನ ಓವರ್ಟೇಕ್ ಮಾಡಿ ಡಿಸಿಎಂ ಅವರು ನಡೆದುಕೊಳ್ತಿದ್ದಾರೆ. ಸಿಎಂ ಅವ್ರನ್ನ ಓವರ್ಟೇಕ್ ಮಾಡಿ ಕಾರ್ಯಕ್ರಮದ ಆಯೋಜನೆ ಆಯಿತು. ಸಿಎಂ ಅವ್ರನ್ನ ಓವರ್ಟೇಕ್ ಮಾಡಿ ಈ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರು ನಡೆದುಕೊಂಡ್ರು. ಆಟಗಾರನ ಸ್ವಾಗತ ಮಾಡ್ಕೊಳ್ಳೋದ್ರಿಂದ ಹಿಡಿದು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಆಟಗಾರನ ಸನ್ಮಾನ ಮಾಡೋ ತನಕ ಸಿಎಂ ಅವ್ರನ್ನ ಓವರ್ಟೇಕ್ ಮಾಡಿದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಸಿಎಂ ಆಪ್ತ ಬಳಗದಲ್ಲಿದ್ದವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರೆ, 11 ಜನರ ಸಾವಿಗೆ ಸಂಬಂಧಪಟ್ಟಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಬಂದು ಕಣ್ಣೀರು ಹಾಕ್ತಾ ಇದ್ದಂತೆ ಇದೇ ವಿಚಾರವನ್ನ ವಿಪಕ್ಷಗಳು ಈಗ ಅಸ್ತ್ರ ಮಾಡಿಕೊಂಡಿದೆ. ವಿಪಕ್ಷಗಳು ಅಂದ್ರೆ ಇನ್ಫ್ಯಾಕ್ಟ್ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕಂಪ್ಲೀಟ್ ಆಗಿ ಅಟ್ಯಾಕ್ ಮಾಡ್ತಾ ಇರೋದೇ ಇದೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮೇಲೆ. ಆ ಕಡೆ ಜನಸಾಮಾನ್ಯರು ನಡು ರಸ್ತೆಯಲ್ಲಿ ಬಡವರ ಮಕ್ಕಳು ಸಾಯ್ತಾ ಇದ್ರೆ, ಈ ಕಡೆ ಕಪ್ಗೆ ಮುತ್ತಿಕ್ಕೋದೇ ನಿಮಗೆ ಕೆಲಸ ಆಗಿ ಹೋಗಿತ್ತು, ಸನ್ಮಾನ ಮಾಡೋದೇ ನಿಮಗೆ ಕೆಲಸ ಆಗಿ ಹೋಗಿತ್ತು. ನೀವು ಸ್ಟೇಜ್ ಮೇಲೆ ನಗ್ತಾ ನಿಂತಿದ್ರಿ, ಈ ಕಡೆ ಅಮಾಯಕರು ಜೀವ ಕಳೆದುಕೊಂಡಿರುವಂತಹ ಹೊತ್ತಲ್ಲೇ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇಷ್ಟೆಲ್ಲ ಆದ್ಮೇಲೆ ಮಾಧ್ಯಮದವರ ಮುಂದೆ ಹೈಡ್ರಾಮಾ ಬಂದು ಕ್ರಿಯೇಟ್ ಮಾಡ್ತೀರಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ.